ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಿನ್ನೆ ದಿವಸ ನಾಮಿನೇಟೆಡ್ ತಂಡ 2 ಟಾಸ್ಕ್ಗಳಲ್ಲಿ ಗೆದ್ದಾಗ, ಮೊದಲ ಟಾಸ್ಕ್ನಲ್ಲಿ ರಾಶಿಕಾ ಶೆಟ್ಟಿ ಅವರು ತಾವು ಸೇಫ್ ಆಗದೆ ಇದ್ದಾಗ ಮಾಡಿದ ರಂಪಾಟ, ಎರಡನೇ ಟಾಸ್ಕ್ನಲ್ಲಿ ತಮ್ಮನ್ನ ಎಲ್ಲರೂ ಸೇವ್ ಮಾಡಿದಾಗಲೂ ಅಭಿ ಅವರು ನಾಮಿನೇಟ್ ಆಗಿರೋ ವಿಚಾರ ತಗೊಂಡು ಆಯ್ಕೆ ಪ್ರಕ್ರಿಯೆನೇ ರದ್ದಾಗೋ ಹಾಗೆ ಮಾಡಿದ್ದು ನೋಡಿದಾಗ ಇವರು ಇರೋದೇ ಹೀಗ ಅಥವಾ ಇವರಿಗೆ ನಿಜವಾಗ್ಲೂ ತಲೆ ಇದೆಯಾ ಅಥವಾ ಇದ್ರೆ ಅದೆಷ್ಟು ಕೆಟ್ಟಿರಬಹುದು ಅನ್ನೋ ಅನುಮಾನ ವೀಕ್ಷಕರಿಗೆ ಬಂದಿದ್ದಂತೂ ಸುಳ್ಳಲ್ಲ. ನಾಮಿನೇಟೆಡ್ ತಂಡ ಮೊದಲ ಟಾಸ್ಕ್ನಲ್ಲಿ ಗೆದ್ದಾಗ ತಮ್ಮ ಹೆಸರನ್ನ ಸೇಫ್ಗೆ ಹೆಸರಿಸೋಕೆ ರಕ್ಷಿತಾ ಶೆಟ್ಟಿ ಅವರು ಅಡ್ಡಿಪಡಿಸಿದ್ದಕ್ಕೆ ಅವ್ರನ್ನ ಟಾಕ್ಸಿಕ್ ಪರ್ಸನಾಲಿಟಿ, ಇವಳು ಇರೋ ತನಕ ನನ್ನ ಹೆಸರನ್ನ ತಗೊಳ್ಳೋದಿಲ್ಲ, 4 ವಾರದಿಂದ ಪ್ರತಿ ಸತಿ ನಾಮಿನೇಟ್ ಆಗ್ತಿದ್ದೀನಿ, ಇಷ್ಟೆಲ್ಲ ಟಾಸ್ಕ್ನಲ್ಲಿ ಗೆದ್ದು ಪ್ರೂವ್ ಮಾಡಿಕೊಂಡ್ರು ಕ್ಯಾಪ್ಟನ್ಸಿಗೆ ನಾನು ಬರ್ತಿಲ್ಲ, ನನ್ನ ಟಾಸ್ಕ್ನ ಎಫರ್ಟ್ಸ್ಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಇನ್ಮೇಲೆ ಟಾಸ್ಕ್ ಆಡೋದಿಲ್ಲ, ಅಪ್ಪಿತಪ್ಪಿ ಈ ವಾರ ನಾಮಿನೇಟ್ ಆಗಿ ಮನೆಯಿಂದ ಆಚೆ ಹೋದರೆ ಏನು ಗತಿ ಅಂತ ಕರೆದಿದ್ದ ರಾಶಿಕಾ ಅವರು ಎರಡನೇ ಟಾಸ್ಕ್ನಲ್ಲಿ ನಾಮಿನೇಟೆಡ್ ತಂಡ ಗೆದ್ದು ಸೇಫ್ಗೆ ಇವರ ಹೆಸರನ್ನ ತಗೊಂಡು ನಾಮಿನೇಷನ್ಗೆ ಅಭಿ ಅವರ ಹೆಸರನ್ನು ತಗೊಂಡ ತಕ್ಷಣ ತಮ್ಮ ವರಸೆನೇ ಬದಲಾಯಿಸಿ ತಾವು ಸೇಫ್ ಆಗದೆ ಇದ್ದಿದ್ದಕ್ಕೆ ಈ ಮುಂಚೆ ಸೃಷ್ಟಿ ಮಾಡಿದ ಡ್ರಾಮಾ ಎಲ್ಲ ಮರೆತು ಅಭಿ ಅವರನ್ನು ನಾಮಿನೇಷನ್ಗೆ ತಗೊಂಡಿರೋದು ನಾನು ಒಪ್ಪಲ್ಲ ಅಂತ ಹೊಸ ಡ್ರಾಮಾ ಸೃಷ್ಟಿ ಮಾಡಿ ಆ ಸುತ್ತಲ್ಲಿ ತಮ್ಮ ತಂಡದ ಆಯ್ಕೆಯ ಪವರ್ನೇ ರದ್ದಾಗೋ ಹಾಗೆ ಮಾಡಿದ್ರು. ಇನ್ನು ಮೊದಲನೇ ಮಡಿಕೆ ಹೊಡೆಯೋ ಟಾಸ್ಕ್ನಲ್ಲಿ ರಾಶಿಕಾ ಅವರು ಒಂದು ರೌಂಡಲ್ಲಿ ಗೆದ್ದಾಗ ರೋಷಾವೇಶದಿಂದ ಅಭಿ ಅವರ ಮಡಿಕೆನ ಹೊಡೆದು ಹಾಕಿದ್ರು. ಇದಕ್ಕೆ ಸೇಡು ಅನ್ನೋ ಹಾಗೆ ಅಭಿ ಅವರು ಕೂಡ ಮತ್ತೊಂದು ರೌಂಡ್ನಲ್ಲಿ ಗೆದ್ದಾಗ ಅಷ್ಟೇ ರೋಷಾವೇಶದಿಂದ ರಾಶಿಕಾ ಶೆಟ್ಟಿ ಅವರ ಮಡಿಕೆನ ಒಡೆದು ಹಾಕಿದ್ರು. ಹೀಗಿರುವಾಗ ತಾವು ಸೇವ್ ಆಗೋದಕ್ಕಿಂತ ಅಭಿ ನಾಮಿನೇಟ್ ಆಗಿದ್ದು ಹೇಗೆ ಮತ್ತು ಯಾಕೆ ದೊಡ್ಡದಾಯಿತು ಅನ್ನೋ $1 ಮಿಲಿಯನ್ ಪ್ರಶ್ನೆ ವೀಕ್ಷಕರ ಮನಸ್ಸಲ್ಲಿ ಮೂಡಿದ್ದಂತೂ ಸದ್ಯ. ಅದಕ್ಕೆ ಇವತ್ತಿನ ಪ್ರೊಮೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ನಮ್ಮ ಅನಿಸಿಕೆ. ತಾವು ಸೇವ್ ಆಗದೆ ಹೋದ್ರೂ ಪರವಾಗಿಲ್ಲ, ಅಭಿ ಜೊತೆ ಚೆನ್ನಾಗಿರಬೇಕು ಅನ್ನೋದು ರಾಶಿಕಾ ಅವರ ಅಭಿಮತ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ರಾಶಿಕಾ ಅಕ್ಕವರು ಲೋಕಾಭಿರಾಮವಾಗಿ ಕೂತ್ಕೊಂಡು ಅಭಿ ಅವ್ರ ಜೊತೆ ನೋ ರೌಂಡ್ ಆಡ್ತಾ ತಾವು ಹೇಳ್ತಾ ಇರೋ ಪ್ರಶ್ನೆಗಳಿಗೆ ಅಭಿ ಕೈನಲ್ಲಿ ಹೆಡ್ಡು ಬುಷು ಹಾಕ್ಸಿ ತಮ್ಮ ಅಭಿಪ್ರಾಯಗಳನ್ನ ಸರಿನೋ ತಪ್ಪು ಅಂತ ತಿಳ್ಕೊತಾ ಇದ್ದಾರೆ. ಇವ್ರು ಕೇಳೋ ಮೊದಲ ಪ್ರಶ್ನೆ, ಈ ಮನೆಯಲ್ಲಿ ಅಭಿ ರಾಶಿಕಾ ಮಾತಾಡೋದು ಕಂಡ್ರೆ ತುಂಬಾ ಜನಕ್ಕೆ ಆಗಲ್ಲ ಅನ್ನೋದಕ್ಕೆ ಅಭಿ ಅವರು ಕಾಯಿನ್ ತಿರುಗಿಸಿ ನೋ ಅಂತ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಧ್ರುವ್ ಒಬ್ಬನೇ ಇರಬೇಕು ಅನ್ನೋ ಥರ ತೋರಿಸ್ಕೊತಾನೆ, ಆದರೆ ಅವನಿಗೆ ಯಾರಾದರೂ ಒಬ್ರು ಬೇಕೇ ಬೇಕು ಅಂತ ಕೇಳಿದಾಗ ಅಭಿ ಅದಕ್ಕೆ ಹೆಡ್ಡು ಬುಷು ಬೇಡ ಅಂತ ಜೋರಾಗಿ ತಾವೇ ಕಾಯಿನ್ನ 2 ಸತಿ ಕುಕ್ಕಿ ಎಸ್ ಅಂತ ಹೇಳ್ತಾರೆ. ಇನ್ನು ಕೊನೆಗೆ ಪ್ರಶ್ನೆ ಆಗಿ ರಾಶಿಕಾ ಅಕ್ಕವರು ಕಾಮಿಡಿ ಕಿಂಗ್ ಗಿಲ್ಲಿ ಬಗ್ಗೆ ತಮ್ಮ ಅಭಿಪ್ರಾಯ ತಪ್ಪೋ ಸರಿನೋ ಅಂತ ಇನ್ನೂ ಜಿಜ್ಞಾಸೆನಲ್ಲಿ ಇರೋದ್ರಿಂದ ಅಭಿ ಹತ್ರ ಡಬಲ್ ಕನ್ಫರ್ಮೇಷನ್ ತೊಗೊಂಡ್ಬಿಡೋಣ ಅಂತನೋ ಏನೋ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ಗಿಲ್ಲಿ ಫೇಕ್, ಎರಡನೇದು ಗಿಲ್ಲಿ ಅವನು ಅಲ್ಲದೆ ಇರೋ ಥರ ಇಲ್ಲಿದ್ದಾನೆ ಅಂತ ಕೇಳ್ತಾರೆ. 2 ಪ್ರಶ್ನೆಗೂ ಅಭಿ ಯಾವುದೇ ಅಳಕಿಲ್ಲದೆ ನೇರ ಉತ್ತರ ಕೊಡ್ತಾ ಬುಷ್ನ ಟೇಬಲ್ ಮೇಲೆ ಹಾಕ್ತಾ ಇಲ್ಲ ಅಂತ ಖಂಡಿತವಾಗಿ ಹೇಳ್ತಾರೆ. ಇಲ್ಲಿಂದ ರಾಶಿಕಾ ಅಕ್ಕವರು ಅಭಿ ಅವರ ಅಭಿಪ್ರಾಯದ ಮೇರೆಗೆ ಗಿಲ್ಲಿ ಮೇಲೆ ತಮ್ಮ ಸಂಪೂರ್ಣ ಅಭಿಪ್ರಾಯನೇ ಬದಲಿಸ್ಕೊಳ್ತಾರಾ ಕಾದು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.